ಓಂ ಕಾತ್ಯಾಯಿನಿಯೈ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ಮಾಂಗಲ್ಯ ಸರ ಅಥವಾ ಮಾಂಗಲ್ಯ ಅಂದ ತಕ್ಷಣವೇ ನಮಗೆ ಗೊತ್ತಾಗೋದೇನು? ಮಂಗಳಕರವಾದದ್ದು. ಮಾಂಗಲ್ಯ ಅಂದರೆ ಮಂಗಳಕರವಾದದ್ದು. ನಮ್ಮ ಹಿಂದೂ ಸನಾತನ ನಮ್ಮ ಧರ್ಮದಲ್ಲಿ, ನಮ್ಮ ಸಂಸ್ಕೃತಿಯಲ್ಲಿ ಮಾಂಗಲ್ಯ ಸರ ನಾವು ಹಾಕ್ಕೊಂಡಿರ್ತಕ್ಕಂಥ ಸಂದರ್ಭ ಅದು ಶಾಸ್ತ್ರೋಕ್ತವಾಗಿ ಎಲ್ಲವೂ ಕೂಡ ನಂಬಿಕೆ. ನಂಬಿದ್ರೆ ಎಲ್ಲವೂ, ನಂಬದೇ ಇದ್ದರೆ ಏನೂ ಇಲ್ಲ. ಆದರೆ ಈ ಮಾಂಗಲ್ಯ ಸರ ಕಿತ್ತು ಹೋಗುತ್ತೆ ಅಥವಾ ಮಾಂಗಲ್ಯ ಸರದಲ್ಲಿ ಎಲ್ಲೋ ಕಟ್ಟಾಗುತ್ತೆ. ಮಾಂಗಲ್ಯ ಸರ ಕಟ್ಟಾದಾಗ ಅದನ್ನು ನಾವು ತಕ್ಷಣ ಹಾಗೆ ಹೊಲಿಬೋದಾ ಅಥವಾ ಅದನ್ನು ಹಾಗೆ ಧರಿಸ್ಕೋಬೋದಾ? ಅಥವಾ ಮಾಂಗಲ್ಯ ಸರ ಕಟ್ಟಾಗಿ ನಾವು ಒಂದು ಕಡೆ ಅದನ್ನು ಇಟ್ಟಿರ್ತೀವಿ, ಆ ಕುತ್ತಿಗೆ ಖಾಲಿ ಇರುತ್ತಲ್ಲ, ಹಾಗೆ ಏನು ಮಾಡ್ಕೋಬೇಕು ಅಂತಕ್ಕಂಥ ಒಂದು ಧರ್ಮಶಾಸ್ತ್ರಗಳಲ್ಲಿ ಅಥವಾ ನಮ್ಮ ಇತಿಹಾಸದಲ್ಲಿ, ನಮ್ಮ ಅನುಭವಗಳಲ್ಲಿ ನಮ್ಮಲ್ಲಿ ಕೊಟ್ಟಿರ್ತಕ್ಕಂಥ ಕೆಲವು ರೀತಿ ನೀತಿಗಳನ್ನು ಇವತ್ತಿನ ದಿವಸ ನಾವು ತಿಳ್ಕೊಳ್ಳೋಕೆ ಹೋಗುವಾಗ, ಮಾಂಗಲ್ಯ ಸರವನ್ನು ಯಾವಾಗ ಅದು ಕಟ್ಟಾದಂತಹ ಸಂದರ್ಭ ಅಥವಾ ಅದು ಎಲ್ಲೋ ಒಂದು ಕಡೆ ಕಡಿದು ಅದೇ ಕಿತ್ತೋಗಿರ್ತಕ್ಕಂಥ ಸಂದರ್ಭದಲ್ಲಿ ಅದು ಹಾಗೆ ಯಾವ ಸಮಯದಲ್ಲಿ ನಾವು ಅದನ್ನು ಪೋಣಿಸ್ಕೋಬೇಕು, ಯಾವ ಸಮಯದಲ್ಲಿ ನಾವು ಅದನ್ನು ಹಾಕ್ಕೋಬೇಕು, ಯಾವ ಸಮಯದ ದಿನ ನಾವು ಅದಕ್ಕೆ ಆ ಒಂದು ಮಣಿಗಳನ್ನು ಪೋಣಿಸ್ಕೋಬೇಕು ಅಂತಕ್ಕಂಥ ಒಂದು ವಿಷಯವನ್ನು ಇವತ್ತಿನ ದಿವಸ ತಿಳ್ಕೊಳ್ಳುವಾಗ, ನಾವು ಗುರುವಾರ ಆದರೆ ಮಾಂಗಲ್ಯ ಕಟ್ಟಾಗಿದೆ, ಮನೆಯಲ್ಲಿ ಒಂದು ಬಾಕ್ಸಲ್ಲೋ ಎಲ್ಲೋ ಒಂದು ಡಬ್ಬಿಯಲ್ಲೋ ಆ ಮಾಂಗಲ್ಯ ಸರ, ಕರಿಮಣಿ ಅಥವಾ ಅಲ್ಲಿರ್ತಕ್ಕಂಥ ಬಂಗಾರದ ಒಂದು ಮಾಂಗಲ್ಯ ಎಲ್ಲವನ್ನು ತೆಗೆದಲ್ಲಿಟ್ಟಿದ್ದೀರಾ. ತಕ್ಷಣ ಏನು ಮಾಡಬೇಕು? ಅದು ಕಟ್ಟಾದ ತಕ್ಷಣ, ಕುತ್ತಿಗೆಯಿಂದ ಆಚೆ ಬಂದ ತಕ್ಷಣ ಒಂದು ಅರಿಶಿನ ಕೊಂಬನ್ನು, ಒಂದು ಅರಿಶಿನ ದಾರ ಮಾಡಿ ಕಟ್ಕೊಂಡು ಭಗವಂತನಿಗೆ ಅರ್ಪಣೆ, ಭಗವಂತನಿಗೆ ತೋರಿಸಿ ನೀವೇ ಕಟ್ಕೋಬೋದು. ಭಗವಂತನಿಗೆ ತೋರಿಸಿ ಅಂದರೆ ಕುತ್ತಿಗೆ ಕಟ್ಕೊಳ್ಳೋದಲ್ಲ, ಗಂಟು ಹಾಕಿದ್ದನ್ನು ಹಾಕ್ಕೋಬೇಕು. ಆ ರೀತಿ ಹಾಕ್ಕೊಂಡಾಗ ಅದು ಆ ದೋಷಗಳು ಕೂಡ ಹೋಗುತ್ತೆ. ಜೊತೆಗೆ ಆ ಹಾಕ್ಕೊಳ್ಳೋ ತನಕ ಈ ಅರಿಶಿನ ಕೊಂಬಿನ ದಾರವನ್ನು ಕುತ್ತಿಗೆಯಲ್ಲಿ ಇಟ್ಕೊಂಡಿರಬೇಕು. ಗುರುವಾರ ನೀವೇನಾದರೂ ಆ ಮಾಂಗಲ್ಯ ಸರವನ್ನು ಮತ್ತೆ ಪೋಣಿಸಿ ಹಾಕ್ಕೊಂಡಿದ್ದೆ ಆದರೆ ಬಹಳಷ್ಟು ಮನೆಗೆ ಯಶಸ್ಸಿರುತ್ತೆ, ನಿಮಗಿರೋ ದೋಷಗಳು ಕೂಡ ಹೊರಟೋಗುತ್ತೆ. ಅದೇ ಅಷ್ಟಮಿ, ನವಮಿ, ಅಮಾವಾಸ್ಯೆಯ ದಿನ ಈ ಒಂದು ಮಾಂಗಲ್ಯ ಸರವನ್ನು ಮತ್ತೆ ಪೋಣಿಸ್ಕೋಬಾರ್ದು. ಜೊತೆಗೆ ಶುಕ್ರವಾರ, ಮಂಗಳವಾರ, ಶನಿವಾರ ಈ ರೀತಿ ಕಟ್ಟಾದಂತಹ ಮಾಂಗಲ್ಯ ಸರವನ್ನು ಮತ್ತೆ ನೀವು ಜೋಡಿಸ್ಕೊಳ್ಳೋಕ್ಕೆ ಅಥವಾ ಪೋಣಿಸ್ಕೊಳ್ಳೋಕ್ಕೆ ಹೋಗಬಾರ್ದು ಅಂತೂ ಕೂಡ ಶಾಸ್ತ್ರ ಹೇಳುತ್ತೆ. ರಾಹು ಕಾಲದಲ್ಲಿ ಪೋಣಿಸ್ಕೋಬಾರ್ದು. ಅಷ್ಟಮಿ, ನವಮಿ ತಿಥಿಗಳಲ್ಲಿ, ಆ ಒಂದು ಅಮಾವಾಸ್ಯೆ ತಿಥಿಗಳಲ್ಲಿ ಮಾಂಗಲ್ಯ ಕಟ್ಟಾದರೂ ನೀವು ಅರಿಶಿನ ಕೊಂಬಲ್ಲೇ ಬೇಕಾದ್ರೆ ಇನ್ನೊಂದು ವಾರ ಇದ್ದರೂ ಚಿಂತೆ ಇಲ್ಲ, ಅದನ್ನು ಪೋಣಿಸ್ಕೊಳ್ಳೋಕ್ಕೆ ಹೋಗಬೇಡಿ. ಹಾಗೆಯೇ ಬಂಗಾರದ ಹಾರ ಇರುತ್ತೆ, ಕೆಲವರಿಗೆ ಬಂಗಾರದ ಹಾರ, ಅಲ್ಲಿ ಕರಿಮಣಿ ಇರೋದೇ ಇಲ್ಲ, ಬಂಗಾರದ ಹಾರ ಕಟ್ಟಾಗ್ಬಿಡುತ್ತೆ. ಆ ಕಟ್ಟಾದಾಗ ಆಗೇನು ಮಾಡಬೇಕು? ನಾವು ಆಗಲೂ ಕೂಡ ಅರಿಶಿನ ದಾರವನ್ನು ತಪ್ಪದೆ ಹಾಕ್ಕೊಳ್ಳೇಬೇಕಾಗತ್ತೆ. ಆಮೇಲೆ ನೀವು ಮಾಂಗಲ್ಯ ಇದ್ದಾಗ ಬಂಗಾರದ ಸರ ಇದ್ದರೂ ಕೂಡ ನಿಮಗೆ ಆ ಮಾಂಗಲ್ಯವನ್ನು ಅಲ್ಲಿ ಒಂದು ಸ್ವಲ್ಪವಾದರೂ ಅದಕ್ಕೆ ಅರಿಶಿನ ದಾರ ಕಟ್ಟಿರಲೇಬೇಕು. ಪೂರ್ತಿ ನಮಗೆ ಏನೋ ಸ್ಥಿತಿವಂತರು, ಧನವಂತರು ಇರ್ತಕ್ಕಂಥವ್ರು ಏನು ಮಾಡ್ತಾರೆ? ಆ ಮಾಂಗಲ್ಯವನ್ನು ಸಂಪೂರ್ಣವಾಗಿ ಬಂಗಾರದಲ್ಲೇ ಮಾಡಿಸ್ಕೊಂಡಿರ್ತಾರೆ. ಆ ಬಂಗಾರದ ಮಾಂಗಲ್ಯದ ಆ ಮಾಂಗಲ್ಯ ಇದು ಕೂಡ ಹಾಗೆ ಇರುತ್ತೆ, ಅಲ್ಲಿ ಎಲ್ಲೂ ದಾರನೇ ಇರಲ್ಲ. ಆದರೆ ಶಾಸ್ತ್ರ ಹೇಳುತ್ತೆ, ನಿಮ್ಮ ಮಾಂಗಲ್ಯಕ್ಕೆ ಒಂದು ಸ್ವಲ್ಪವಾದರೂ ಅರಿಶಿನ ದಾರವನ್ನು ಕಟ್ಕೊಂಡಿರಬೇಕು. ಆ ಅರಿಶಿನ ದಾರವನ್ನು ಯಾವಾಗಲಾದರೂ ಗುರುವಾರ ಅದನ್ನು ಬದಲಾಯಿಸ್ಕೊಂಡಿದ್ದೆ ಆದರೆ ಅದು ತುಂಬ ಶುಭ ಆಗುತ್ತೆ. ಹಾಗೆಯೇ ಕರಿಮಣಿ ಕೆಲವರು ಹಾಕ್ಕೊಳ್ತಾರೆ, ಕೆಲವರು ಹವಳವನ್ನು ಹಾಕ್ಕೊಳ್ತಾರೆ, ಕೆಲವರು ಮುತ್ತುಗಳನ್ನು ಆ ಒಂದು ಮಾಂಗಲ್ಯದಲ್ಲಿ ಹಾಕ್ಕೋತಾರೆ. ಕರಿಮಣಿ ಹಾಕ್ಕೊಳ್ಳೋದ್ರಿಂದ ದೇಹದಲ್ಲಿ ಬಹಳಷ್ಟು ಪ್ರಶಾಂತತೆ ಇರುತ್ತೆ. ಹವಳವನ್ನು ಹಾಕ್ಕೊಂಡಾಗ ದೇಹದಲ್ಲಿ ರಕ್ತ ಸಂಚಾರ ತುಂಬ ಚೆನ್ನಾಗಿರುತ್ತೆ. ಇನ್ನು ಮುತ್ತುಗಳನ್ನು, ಪರ್ಲ್ಸ್ ಅಂತ ಏನು ಕರಿತೀವಿ, ಇದನ್ನು ಹಾಕ್ಕೊಂಡಾಗ ಮಾನಸಿಕವಾಗಿ ಶಾಂತಿ ಇರುತ್ತೆ, ಒಂದು ತಾಳ್ಮೆ ಕೂಡ ಅದು ಕೊಡ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಈ ಹವಳ ಇರ್ಬೋದು, ಕರಿಮಣಿ ಇರ್ಬೋದು, ಮುತ್ತನ್ನು ನೀವು ಯಾವ ರೀತಿಯಲ್ಲಿ ಹಾಕ್ಕೋಬೇಕು? ಬೆಸ ಸಂಖ್ಯೆಗಳಲ್ಲಿ ಹಾಕ್ಕೋಬೇಕು. 9 ಹಾಕ್ಕೋಬೋದು, 18 ಹಾಕ್ಕೋಬೋದು, 27 ಹಾಕ್ಕೋಬೋದು, ಹಾಗೆ 36 ಹಾಕ್ಕೋಬೋದು. ಪರಿಪೂರ್ಣ ಹಾರ ಇದ್ದರೂ ಕೂಡ ಅದರಲ್ಲಿ 9, 18, 27, 36 ಹಾಗೆ 45, 54 ಈ ರೀತಿ ಹಾಕ್ಕೊಂಡಾಗ ಅದ್ರ ಕೂಡಿದಾಗ ಅದು 9 ಬರಬೇಕು. ಆ ರೀತಿ ಮಾಡ್ಕೊಂಡಿದ್ರೆ 9 ಪರಿಪೂರ್ಣದ ಸಂಖ್ಯೆ ಆಗಿರುತ್ತೆ. 90 ತನಕ ಹಾಕ್ಕೋಬೋದು, 81 ಹಾಕ್ಕೋಬೋದು. ಆ ಕರಿಮಣಿಗಳನ್ನು ಟೋಟಲ್ ಕೂಡಿದಾಗ ಇಷ್ಟು ಬಂದರೆ ಅದು ತುಂಬ ಚೆನ್ನಾಗಿರುತ್ತೆ. ಪೂರ್ವಾಭಿಮುಖವಾಗಿ ನೀವು ಮಾಂಗಲ್ಯವನ್ನು ಪೋಣಿಸುವಾಗ ಪೂರ್ವಾಭಿಮುಖವಾಗಿ ಕುಳಿತು ತ್ರಿಶಕ್ತಿಗಳ ಧ್ಯಾನ ಮಾಡಿಕೊಂಡು, ಮಹಾಲಕ್ಷ್ಮಿ, ಮಹಾಸರಸ್ವತಿ, ಮಹಾಕಾಳಿಯನ್ನು ಧ್ಯಾನ ಮಾಡಿಕೊಂಡು ಆ ಮಾಂಗಲ್ಯವನ್ನು ಪೋಣಿಸಿ ಹಾಕ್ಕೊಂಡಿದ್ದೆ ಆದರೆ ನೀವು ಚೆನ್ನಾಗಿರ್ತೀರ, ನೀವು ಆರೋಗ್ಯವಂತರಾಗಿರ್ತೀರ, ನಿಮ್ಮ ಗಂಡನ ಆರೋಗ್ಯ ಚೆನ್ನಾಗಿರುತ್ತೆ,
ಹಾಗೆ ಮಾಂಗಲ್ಯ ಯೋಗ ಚೆನ್ನಾಗಿರುತ್ತೆ, ದೀರ್ಘ ಸುಮಂಗಲಿಯಾಗೂ ಕೂಡ ಇರೋಕ್ಕೆ ಸಾಧ್ಯತೆ ಇರುತ್ತೆ. ಅದರ ಜೊತೆಗೆ ಅರಿಶಿನ ಕೊಂಬಿಗೆ ಅಷ್ಟು ಬಲ ಇರುತ್ತೆ. ಅರಿಶಿನ ಕೊಂಬು ದಾರ ಕಟ್ಕೊಂಡಾಗ ಮಾಂಗಲ್ಯ ಸರವನ್ನು ಹಾಕ್ಕೊಳ್ಳೋ ಸಮಯಕ್ಕೆ ಸರಿಯಾಗಿ ಅದನ್ನು ತೆಗೆದು ಯಾರೂ ತುಳಿದೇ ಇರತಕ್ಕಂಥ ಜಾಗ ಅಥವಾ ಯಾವುದಾದ್ರೂ ಗಿಡಕ್ಕೆ ಹಾಕಿ ಬಂದಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ, ಎಲ್ಲವೂ ನಂಬಿಕೆಯ ಆಧಾರದಲ್ಲಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.